ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ವೈಭವ್. ಸಮೀರ್ MD ದೂತ ಚಾನಲ್ 2012 2025 ಅಧಿಕಾರಿಗಳ ಮೇಲೆ ಯಾರು ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ಲ ಅವ್ರ ಮೇಲೆ ನನಗನ್ಸುತ್ತೆ ಸಾಕ್ಷ್ಯಗಳು ನಾಶ ಆದಮೇಲೆ ವಾದ ಮಾಡೋಕ್ಕೆ ಏನಿದೆ ಅಲ್ಲಿ. ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾರ ಬಗ್ಗೆ ಅಂತಂದರೆ ಸಮೀರ್ MD ದೂತ ಚಾನಲ್. ಈಗಾಗಲೇ ನೀವು ನೋಡಿರ್ತೀರ, ಆಲ್ಮೋಸ್ಟ್ ಒಂದು ವೀಕ್ ಹತ್ತತ್ರ ಆಯ್ತದು ವಿಡಿಯೋ ಬಂದು, ತುಂಬ ವೈರಲ್ ಆಯಿತು. ವೈರಲ್ ಆದ ತಕ್ಷಣ ವಿಡಿಯೋ ನೋಡಿದ ತಕ್ಷಣ ಏನು ಅನ್ನಿಸ್ತು ಅಂತ ನಾನು ಹೇಳ್ತೀನಿ. ವಿಡಿಯೋ ನೋಡಿದೆ, ಫುಲ್ ನೋಡಿದೆ, ಎಲ್ಲೂ ಪಾಸು ಮಾಡಿಲ್ಲ, ಫಾರ್ವರ್ಡು ಮಾಡಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಆ ಹುಡುಗ ಒಂದು ವಿಡಿಯೋ ಮಾಡಿದ್ದಾನೆ ಅಂತಂದರೆ, ನೀವೊಂದು ಕ್ರೈಮ್ ಆ್ಯಂಡ್ ಥ್ರಿಲ್ಲರ್ ಮೂವಿ ನೋಡೋಷ್ಟೇ ಮನಸ್ಸಿಗೆ ನಾಟುತ್ತದು. ಅಷ್ಟು ಚೆನ್ನಾಗಿ ಆ ಒಂದು ಕೇಸ್ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾನೆ ಹುಡುಗ. ನಾನು ನೋಡಿ ಏನಪ್ಪ ಇದು ಇಷ್ಟು ಚೆನ್ನಾಗಿದೆ ವಿಡಿಯೋ ಅಂತ ಫಸ್ಟ್ ಅನ್ನಿಸ್ತು. ಆಮೇಲೆ ಕೇಸ್ ಬಗ್ಗೆ ಅಂತ ಗೊತ್ತಾದಾಗ ಇದು ಕೇಸ್ ನಡೆದಿರೋದು 2012ರಲ್ಲಿ. 2012 2025 2012 ಅವಾಗ ತಾನೇ ನಾನು ಕೆರಿಯರ್ ಶುರು ಮಾಡೋಣ ಅಂತ ಬ್ಯಾಂಗ್ಳೂರು ಬಂದಿದ್ದೆ. ಆ ವಿಷಯದ ಬಗ್ಗೆ ನನಗೇನೂ ಗೊತ್ತಿಲ್ಲ, ಏನು ಎತ್ತನೋ ಗೊತ್ತಿಲ್ಲ. ರೀಸೆಂಟಾಗಿ ಗೊತ್ತಾಗಿದ್ದು ಸೌಜನ್ಯ ಕೇಸು ಒಂದು ಈ ಥರ ಆಗಿದೆ ಅಂತ ರೀಸೆಂಟಾಗಿ ಗೊತ್ತಾಗಿದೆ. ಅಲ್ಲಿವರೆಗೂ ಅಷ್ಟೊಂದು ನಾನು TV ಚಾನಲ್ ಎಲ್ಲ ನೋಡೋ ಹುಡುಗ ಅಲ್ಲ ನಾನು ಜಾಸ್ತಿ. ಆ ಇನ್ಸಿಡೆಂಟ್ ಆಗಿ ಒಂದು 7-8 ವರ್ಷ ಆದಮೇಲೆ ಆ ಥರ ಆಗಿದೆ ಅನ್ನೋದು ಗೊತ್ತಾಗಿರೋದು. ಅಂದರೆ ಆ ವರ್ಷದಲ್ಲಿ ಆ ಕೇಸಲ್ಲಿ ಏನಾಗಿದೆ, ಎತ್ತಾಗಿದೆ ಏನೂ ಗೊತ್ತಿಲ್ಲ. ಬಟ್ ಆ ಹುಡುಗಿಗಂತೂ ಅನ್ಯಾಯ ಆಗಿದೆ. ಹುಡುಗಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ಅಪರಾಧಿ ಅಂತ ಮಾಡಿದಂಥ ಹುಡುಗ ಸಂತೋಷ್ ರಾವ್, ಪಾಪ ಅವ್ರಿಗೂ ಅನ್ಯಾಯ ಆಗಿದೆ. ಇಲ್ಲಾಂದರೂ 6-7 ವರ್ಷ ಜೈಲಲ್ಲಿದ್ದ ಪಾಪ ಮಾಡದಿರೋ ತಪ್ಪಿಗೆ. ಏನಕ್ಕೆ ಮಾಡದಿರೋ ತಪ್ಪು ಅಂದರೆ ಕೋರ್ಟಿಂದನೇ ಪ್ರೂವ್ ಆಗಿದೆ ಅದು ಅವನು ಮಾಡಿಲ್ಲ, ಈ ಅತ್ಯಾಚಾರದಲ್ಲಿ ಅವನ ಕೈವಾಡ ಏನೂ ಇಲ್ಲ ಅಂತ. ಸೊ ಅವನ ಕೈವಾಡ ಇಲ್ಲ, ಮತ್ತು ಯಾರ್ದಿರೋದು? ಈ ಥರ ಸಾವಿರ ಕ್ವಶನ್ಸ್ಗಳು ಬರ್ತಾಯಿದೆ. ಅದು ಇವಾಗ 7-8 ವರ್ಷ ಆದಮೇಲೆ ಆ ವಿಡಿಯೋನ ಎಷ್ಟು ಮಟ್ಟಿಗೆ ಹುಡುಗ ನರೇಟ್ ಮಾಡಿದನಂದರೆ, ಇಂಚಿಂಚು ನೀವು ಒಂದು ಫ್ರಮ್ ದಿ ಬಿಗಿನಿಂಗ್ ಆಲ್ಮೋಸ್ಟ್ ಒಂದು 37-40 ಮಿನಿಟ್ಸ್ ವಿಡಿಯೋ ಇದೆ. ಅದು ದೂತ ಚಾನಲಲ್ಲಿ ಸಮೀರ್ MD ಅನ್ನೋರು ಮಾಡಿರೋದು. ಕುತ್ಕೊಂಡು ನೋಡಿದಾಗ ಎಷ್ಟು ಕೋಪ ಬರುತ್ತೆ ಅಂದರೆ ಆ ವಿಡಿಯೋ ನೋಡಿದವ್ರಿಗೆ, ನೀವೊಬ್ಬರು ಪೊಲೀಸ್ ಅಧಿಕಾರಿ ಆಗ್ಬಿಡ್ಬೇಕಾಗಿತ್ತು, ಇಲ್ಲ ಲಾಯರ್ ಆಗಬೇಕಾಗಿತ್ತು, ಆ ಸ್ಥಾನದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ಬೋದಾಗಿತ್ತು, ಅಷ್ಟು ಕೋಪ ಬರುತ್ತೆ, ಉದ್ವೇಗ ಆಗುತ್ತೆ ಈ ವಿಷಯ ನೋಡಿದಾಗ. ಯಾಕಂದರೆ ಎಷ್ಟೋ ನನಗೆ ಕೇಸ್ ಬಗ್ಗೆನೇ ಗೊತ್ತಿಲ್ಲ. ಈಗೇನು ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳೆಲ್ಲ ಜಾಸ್ತಿ ಆಗಿದ್ದಾವೆ, ವಿಷಯಗಳು ಬರ್ತಾವೆ ನಿಮಗೆ. 2012 ಈ ಥರ ಎಲ್ಲ ನಿಮಗೆ ವಿಷಯಗಳು ಗೊತ್ತಾಗೋದು ತುಂಬ ಕಮ್ಮಿ. ಅದು ನಿಮ್ಮ ಮನೆ TV ಅಂದರೆ ವಿಷಯಗಳೇ ಗೊತ್ತಾಗಲ್ಲ ನಿಮಗೆ. ಇವಾಗ ಅದನ್ನು ನೆನೆಸ್ಕೊಂಡ್ರೆ ನನಗೆ ಕೋಪ ಬರ್ತಾ ಇರೋದಂದರೆ, ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ಅಲ್ಲಿ ತನಿಖಾಧಿಕಾರಿಗಳ ಮೇಲೆ, ಯಾರು ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ಲ ಅವ್ರ ಮೇಲೆ. ಫಾರ್ ಎಕ್ಸಾಂಪಲ್, ಇವಾಗ ತಪ್ಪಿದಸ್ತ ಅಲ್ಲ ಅಂದಮೇಲೆ ಅರೆಸ್ಟ್ ಹೆಂಗೆ ಮಾಡಿದ್ರಿ ನೀವು? ಅಂದರೆ ಯಾರೇ 4 ಜನ ತಂದುಬಿಟ್ಟು ಇವನೇ ಮಾಡಿದ ಅಂದ್ಬಿಟ್ರೆ ಅರೆಸ್ಟ್ ಮಾಡಿಬಿಡ್ತೀರಾ? ಅರೆಸ್ಟ್ ಮಾಡಿಬಿಟ್ಟು ಅವನ ಬಗ್ಗೆ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದ್ದು ಒಂದು 6-7 ವರ್ಷ ಆದಮೇಲೆ ನಿರಪರಾಧಿ ಅಂತ. ಮತ್ತು 6-7 ವರ್ಷ ನೀವೇನು ಇನ್ವೆಸ್ಟಿಗೇಷನ್ ಮಾಡಿದ್ರಿ ಹಂಗಾದ್ರೆ? ಅಂದರೆ ಯಾವುದೋ ಒಬ್ಬನ ಕರ್ಕೊಂಬಂದ್ಬಿಟ್ಟು ಇವನೇ ಅಂತ ನೀವು ಹಾಕ್ಸ್ಬಿಟ್ಟಿದ್ದೀರ ಹಂಗಾದ್ರೆ. ಇಲ್ಲಿ ತಪ್ಪು ಯಾರ್ದು? ನನ್ನ ಪ್ರಕಾರ ಆ ಕೋರ್ಟಲ್ಲಿ ತೀರ್ಪು ಯಾರು ಕೊಟ್ಟಿರ್ತಾರೆ ಜಡ್ಜ್ಗಳು, ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದವ್ರ ಮೇಲೂ ಅವ್ರಿಗೇನೋ ಕ್ರಮ ತೊಗೊಬೇಕಾಗಿತ್ತು. ಏನಕ್ಕಂದರೆ ನೀವು ಯಾರನ್ನೋ ಒಬ್ಬರು ಹೇಳ್ಕೊಂಬಂದ್ಬಿಟ್ಟು 6 ವರ್ಷದಿಂದ ಕೇಸ್ನ ಓಡಿಸ್ಕೊಂಡು ಸರಿಯಾಗಿ ಇನ್ವೆಸ್ಟಿಗೇಷನ್ಗಳು ಮಾಡ್ದೇ ಫೇಕ್ ಏನೇನು ಸಿಗುತ್ತೆ ಅದನ್ನೆಲ್ಲ ಇವನ ಮೇಲೆ ಹಾಕಿ ಮಾಡಿದ್ದೀರಾ ಅಂತ. ಮತ್ತು ಈಗ ಅವಾಗ ನಿರಪರಾಧಿ ಅಂತ ಪ್ರೂವ್ ಆದಮೇಲೆ ನಮ್ಗೆ ಅನ್ಸೋದೇ ಅಲ್ವಾ ಇನ್ವೆಸ್ಟಿಗೇಷನ್ ಸರಿಗಾಗಿಲ್ಲ. ಈಗ ಅವರೆಲ್ಲ ಹೆಂಗೆ ಆರಾಮಾಗಿದ್ದಾರೆ? ಈ ಅತ್ಯಾಚಾರ ಮಾಡಿದ್ರೆ ಬಿಟ್ಟು ಹಾಕ್ಬಿಡಿ, ಫಸ್ಟು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ನಾವು ಕ್ರಮ ತಗೊಬೇಕು ತಾನೆ. ನಾವು ಅವ್ರ ಬಗ್ಗೆ ಕ್ರಮವೇ ತಗೊಳ್ಳಿಲ್ಲ ಅಂತಂದರೆ ಇನ್ನು ಎಷ್ಟು ಕೇಸ್ಗಳು ಇದೇ ಥರ ಆಗುತ್ತೆ. ಯಾರು 4 ಜನ ಹಿಡ್ಕೊಟ್ಬಿಟ್ಟು ಇವನೇ ಮಾಡ್ದ ಅಂದ್ಬಿಟ್ರೆ ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕ್ಬಿಟ್ಟು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೆ ನಂಗೆ 6 ವರ್ಷ. ಅದ್ರಲ್ಲಿ 3 ವರ್ಷ ಪೊಲೀಸ್ಗಳ ಇನ್ವೆಸ್ಟಿಗೇಷನು, ಅದ್ರಲ್ಲಿ 3 ವರ್ಷ CBI ಇನ್ವೆಸ್ಟಿಗೇಷನು. ಯಾರು ಬಂದ್ರೆ ಏನು ಗುರು? ಇಲ್ಲಿ ಬೇಸಿಕ್ ಸರಿಗಿಲ್ವಲ್ಲ. ಇಲ್ಲಿ ನೀವು ಯಾರನ್ನ ಮಾಡಬೇಕಾಗಿತ್ತು
ಶಿಕ್ಷೆಗೆ ಒಳಪಡಿಸ್ಬೇಕಾದ್ರೆ ಅವನ್ನ ಬಿಟ್ಟುಬಿಟ್ಟು ಯಾರನ್ನ ಹೊಡ್ಕೊಂಡು ಕೇಸ್ನ ಫೈಲ್ ಮಾಡಿಬಿಟ್ಟು 6 ವರ್ಷ 7 ವರ್ಷ ನೀವು ಕೇಸ್ನ ಓಡಿಸ್ಬಿಟ್ಟು ಸಾಕ್ಷ್ಯಗಳೆಲ್ಲ ನಾಶ ಆದಮೇಲೆ ಇವಾಗ ಬಂದ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ ಅಂದರೆ ತೀರ್ಪೇನು ಸಿಗುತ್ತೆ? ಆಸ್ ಎ ಜನರಲ್ ನನಗೂ ಸ್ವಲ್ಪ ಕ್ರೈಮ್ ಸೀನ್ಗಳು ನಾನು ಜಾಸ್ತಿ ನೋಡೋದ್ರಿಂದ ನನಗನ್ಸುತ್ತೆ ಸಾಕ್ಷ್ಯಗಳು ನಾಶ ಆದಮೇಲೆ ವಾದ ಮಾಡೋಕ್ಕೆ ಏನಿದೆ ಅಲ್ಲಿ? ನಮಗೆ ಕೋರ್ಟಲ್ಲಿ ಪ್ರಾವಿಷನ್ ಏನು ಸಿಗುತ್ತೆ ನಮಗೆ ಈ ಕೇಸ್ನ ಮತ್ತೆ ರೀಓಪನ್ ಮಾಡಬೇಕು ಅಂದರೆ? ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿಕೊಂಡು ಬಂದಾಗ ಕೇಸ್ ಓಪನ್ ಆಗೋಕ್ಕೆ ಪ್ರಾವಿಷನ್ಸೇ ಇಲ್ಲ. ಈವೊಂದು ತುಂಬ ಹೋಗಿ ಮಾಡಿ ಪ್ರಾವಿಷನ್ ತೊಗೊಂಬಂದು ಬರ್ತೀವಿ ಅಂತಂದರೆ ಮತ್ತೆ ಯಾರು ಈ ಪೊಲೀಸರು ತನಿಖಾಧಿಕಾರಿಗಳು ಮಾಡಿದ್ರಲ್ಲ ಇವನೇ ತಪ್ಪಿತಸ್ಥ ಅಂತ ಅವನ್ನೇ ಮತ್ತೆ ಮಾಡಬೇಕು, ಅವನಿಂದನೇ ಕೇಸ್ ಶುರು ಆಗಬೇಕು. ಇನ್ನೇನ ಮಾಡೋಕ್ಕಾಗುತ್ತೆ? ಆ ಹುಡುಗಿ ಅಂತೂ ಅನ್ಯವಾಗಿ ಸತ್ತೋಗ್ಬಿಟ್ಲು. ತಪ್ಪು ಮಾಡ್ದಿಲ್ದೇನೋ ತಪ್ಪು ಶಿಕ್ಷೆನ ಅನುಭವಿಸ್ಕೊಂಡು ಬಂದ, ಅದನ್ನು ಕೋರ್ಟಲ್ಲಿ ಪ್ರೂವ್ನೂ ಆಗೋಯ್ತು. ಈಗ ನಾವು ಯಾರನ್ನ ಬ್ಲೇಮ್ ಮಾಡೋಣ? ಪಾಪ ಯೂಟ್ಯೂಬರ್ಸು, ಆಚರಣೆಗಳು, ಹೋರಾಟಗಾರರು ಏನೇನೋ ಮಾಡಿಕೊಂಡು ಏನೋ ಒಂದು ಮಾಡೋಣ ಈ ವಿಷಯಕ್ಕೆ, ಮುಂದೆ ಈ ಥರ ಆಗಬಾರ್ದು ಅಂತ ಮಾಡ್ತಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾವ್ರು ಯಾರು ಮಾಡ್ತಿದ್ದಾರೆ ಸಪೋರ್ಟು ನಾವು ನೀವು ಮಾಡಿದ್ರೆ ಏನು ಗುರು ಬರ್ತದೆ? ಈಗ ನಾನೊಂದೇನೋ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಆ ಸಮೀರ್ ಅವ್ರು ಮಾಡಿರೋ ವೀಡಿಯೋ ನೋಡಿದ್ರೆ ಎಂಥವ್ರಿಗಾರು ಕೋಪ ಬರುತ್ತೆ. ಆ ನನ್ನ ಮಕ್ಕಳನ್ನ ಇಟ್ಕೊಂಡು ಏನಾದ್ರು ಮಾಡಬೇಕು, ಕೋರ್ಟಲ್ಲಿ ಪ್ರೂವ್ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಬರುತ್ತೆ. ಅರೆಸ್ಟ್ ಮಾಡಿಸಿ ಅವ್ರಿಗೆ ಶಿಕ್ಷೆ ಆಗಂಗೆ ಮಾಡಬೇಕು ಅಂತ ಬರುತ್ತೆ. ಬಟ್ ಮಾಡೋಕ್ಕೆ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ? ನಮ್ಮ ಮಾತು ನಡೆಯುತ್ತಾ? ಅದು ಟಿ ವಿ ಮೂವಿಗಳು ಸಿನಿಮಾದಲ್ಲಿ ಮಾತ್ರ ಸರಿಯೋದು. ಕಾಮನ್ ಮ್ಯಾನ್ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಏನು ಮಾಡೋಕ್ಕಾಗುತ್ತೆ ಹೇಳಿ? ಬಟ್ ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ನೋಡಿ. ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟಿಷ್ಟು ಬರೋಲ್ಲ ಕೋಪ ನಿಮಗೆ. ಅವನು ಸತ್ಯ ಹೇಳಿದಾನ, ಇಲ್ಲ ಒಂದು ಕಡೆ ಮಾತಾಡಿದಾನ, 2 ಕಡೆ ಮಾತಾಡಿದಾನ, ಆ ಕಡೆನ ಈ ಕಡೆನ ಏನೂ ಬೇಡ. ಜನರಲ್ಲ ನೀವು ಕುತ್ಕೊಂಡು ಒಂದು ನೋಡಿದ್ರೆ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಹುಡುಗ. ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂದರೆ ಡೇಟು ಟೈಮು ಎಲ್ಲ ಕೊಟ್ಟು ಹೀಗಾಗಿರ್ಬೋದು ಹಾಗಾಗಿರ್ಬೋದು. ಈ ಹುಡುಗನೇ ಎಷ್ಟೊಂದು ರಿಸರ್ಚ್ ಮಾಡ್ದ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನು ಮಾಡಿದ್ರು ಅಷ್ಟು ವರ್ಷ? ಈ ಹುಡುಗನಲ್ಲಿ ಇರೋಷ್ಟು ನಾಲೆಡ್ಜು ಅವರಲ್ಲಿಲ್ಲ ಅಂದರೆ ಅವ್ರು ಏನಕ್ಕೆ ಅದು ಅನ್ಫಿಟ್ ಅವರು ಪೊಲೀಸ್ ಅಧಿಕಾರಿಗೆ ಆಗಕ್ಕೆ ಲಾಯಕ್ಕೆ ಅಲ್ಲ ಅವರು. ಈ ಥರ ವರ್ಡ್ ಯೂಸ್ ಮಾಡ್ತಾ ಇರೋದಕ್ಕೆ ನನಗೂ ಬೇಜಾರು ಆಗ್ತಾಯಿದೆ, ತಪ್ಪಿದ್ರೆ ಕ್ಷಮಿಸಿ. ಬಟ್ ಇಲ್ಲಿ ಎಲ್ಲದು ಕೈ ಬೆರಳು ಹೋಗೋದೇ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ. 6 ವರ್ಷ 7 ವರ್ಷ ಕೇಸ್ಗಳನ್ನ ತಗೊಂಬಂದು ಫೇಕಾಗಿ ಮಾಡಿ ಯಾವುದೋ ಹುಡುಗಂಗೆ ಕೊಟ್ಟು ಬಲಿಪಶು ಮಾಡಿ ಅವ್ರಿಗೆ ಮತ್ತೆ ನಿರಪರಾಧಿಯಾಗಿ ಬಂದಮೇಲೆ ನಮಗೆ ಕೊನೆ ಕಾಣಿಸೋದೇ ಇವ್ರುಗಳ ಮಿಸ್ಟೇಕೆ. ಏನಕ್ಕೆ ಬರ್ತೀರಾ ಕೆಲಸಗಳಿಗೆ? ಹಂಗಾರೆ ನೀವು ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಬಿಟ್ಟು ಯಾವ್ದಾದ್ರು ಬೇರೆ ಕೆಲಸಗಳು ಮಾಡ್ಕೊಳ್ರಿ ಪಾಪ. ಅದಕ್ಕೆ ಅಂತಾರೆ ಎಷ್ಟೊಂದು ಜನ ಯುವ ಸಮಾಜ ಡೈಲಿ IAS IPS ಆಗಬೇಕು ಅಂದ್ಕೊಂಡು ಎಕ್ಸಾಮ್ಗಳು ಬರ್ಕೊಂಡು ಓದ್ಕೊಂಡು ಫಿಟ್ನೆಸ್ ಎಲ್ಲ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಜಾಬ್ಗಳಿಗೆ. ಅವ್ರಿಗೆಲ್ಲ ನೀವು ಏನಂತ ಪ್ರೊವೋಕ್ ಮಾಡ್ತಿದ್ದೀರಾ? ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಿದ್ದೀರಾ, ಬರಬೇಡಿ ಅಂತ ಹೇಳ್ತಿದ್ದೀರಾ? ಏನೂ ಗೊತ್ತಾಗ್ತಿಲ್ಲ. ಈ ಹುಡುಗ ಮಾಡಿರೋ ಒಂದು ವಿಡಿಯೋ ಎಷ್ಟು ಸೆನ್ಸೇಷನಲ್ ಆಗಿದೆ ಅಂತಂದರೆ ನನಗೆ ವಿಡಿಯೋ ನೋಡಿದಾಗಲೇ ಅಂದ್ಕೊಂಡೆ ಇದು ಕೆಲವು ರೆಕ್ಕೆ ಪಕ್ಕ ಬರುತ್ತೆ ಅಂತ. ಯಾಕಂದರೆ ಸಮೀರ್ ಅಂತ ಹೆಸರು ಕೇಳಿದಾಗಲೇ ಗೊತ್ತಾಗಿತ್ತು ಪಕ್ಕ ಇದು ಏನೋ ಒಂದು ಆಗುತ್ತೆ ಅಂತ. ಈಗ ನಿನ್ನೆ ಬೆಳಗ್ಗೆ ತಾನೇ ಒಂದು ವಿಡಿಯೋ ನೋಡಿದೆ, ಆಲ್ರೆಡಿ ಇದಕ್ಕೆ ರೆಕ್ಕೆ ಪಕ್ಕ ಕಟ್ಕೊಂಡು ಅವನು ಮುಸ್ಲಿಂ ಹುಡುಗ, ಆ ಹುಡುಗ ಬೀಂಗೆ ಮುಸ್ಲಿಂ ಆಗ್ಬಿಟ್ಟು ಹಿಂದೂ ಹೆಣ್ಮಕ್ಳ ಮೇಲೆ ಮಾತ್ರ ಟಾರ್ಗೆಟ್ ಏನು ಮಾತಾಡ್ತಿದ್ದೀರಾ ನೀವು? ಯಾರಿಗೆ ಆ ವಿಡಿಯೋ ನೋಡಿದ್ರು ಒಂದು ಖುಷಿ ಆಗುತ್ತೆ, ಬೀಂಗೆ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವ್ದಾರು ಆಗಲಿ ಬದನೆಕಾಯಿ ಕ್ಯಾಸ್ಟ್ಗಳು ಆ ಒಂದು ವಿಷಯದ ಪರ ಮಾತಾಡ್ತಿದ್ದಿಲ್ಲ ಅಂದಾಗ ಹುಡುಗಂಗೆ ಸಪೋರ್ಟ್ ಮಾಡಬೇಕು ನಾವು. ಈಗ ಸಪೋರ್ಟ್ ಮಾಡಬೇಕು ಅಂದರೆ ಡೈಲಿ ಹೋಗ್ಬಿಟ್ಟು ಅವ್ನ ಜೊತೆ ನಿಂತ್ಕೊಂಡು ನಾನು ಫೈನಾನ್ಷಿಯಲಿ ಸಪೋರ್ಟ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಮಾರಲ್ ಸಪೋರ್ಟ್ ಮಾಡಬೇಕಲ್ವಾ? ಈಗ ಅವನು ಆ ಹುಡುಗಂಗೆ ಒಂದು ನೋಟಿಸ್ ಬಂದಿದೆ, ಅರೆಸ್ಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ನೋಡಿದೆ ವಿಡಿಯೋದಲ್ಲಿ. ಯಾರನ್ನ ಮಾಡ್ತಿದ್ದಾರೆ? ಫಸ್ಟ್ ಆಫ್ ಆಲ್ ನೀವು 13-15 ವರ್ಷದಿಂದನೇ ತಪ್ಪುಗಳು ಮಾಡಿಬಿಟ್ಟು ಇವಾಗ ಸರಿ ತಪ್ಪು ಮಾತಾಡಿ ಬಂದಿರೋ ಹುಡುಗರನ್ನ ಅರೆಸ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ ನೀವು? ನೀವು ಮಾಡಬೇಕಾದ ಕೆಲಸನ ಒಂದು 7-8 ವರ್ಷದಿಂದನೇ ಮಾಡಿದಿದ್ರೆ ಇಷ್ಟೊತ್ತಾಗಲೇ ಯಾರು ತಪ್ಪು ಮಾಡಿದ್ದಾರೆ ಅವ್ನಿಗೆ ಶಿಕ್ಷೆ ಆಗಬೇಕಾಗಿತ್ತು. ಅಲ್ಲಿ ನಿಮ್ಮ ಪೌರುಷಗಳನ್ನ ತೋರಿಸ್ದೇ ಈಗ ಕುತ್ಕೊಂಡು ವಿಷಯನ ಕರೆಕ್ಟಾಗಿ ಎಲ್ಲರಿಗೂ ಜನಗಳು ತಿಳಿಸ್ತೀರೋ ಹುಡುಗ ಬಂದ್ಬಿಟ್ಟು ಅರೆಸ್ಟ್ ಮಾಡ್ತೀರಾ ನೀವು? ಅರೆಸ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ ಹೇಳಿ? ಏನಂತ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನೀವು ಅರೆಸ್ಟ್ ಮಾಡಿದವನೇ ನಿರಪರಾಧದಿಂದ ಬಿಟ್ಟಿದ್ದೀರಾ, ಇವನ್ನ ಅರೆಸ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ ನೀವು? ಹಂಗಾದ್ರೆ ಈಗ ನಮಗೆ ಜನಸಾಮಾನ್ಯರಿಗೆ ಬರ್ತದಲ್ಲ ಕ್ವಶನ್ಸ್ಗಳು. ಅಂದರೆ ನಿಮ್ಮ ಪ್ರಕಾರ ಕ್ವಶನ್ ಕೇಳೋದೇ ತಪ್ಪ?
ಅಂದರೆ ಈ ದೇಶದಲ್ಲಿರೋ ಯಾವ ಪ್ರಜೆಗಳು ಕ್ವಶನ್ನೇ ಕೇಳಬಾರ್ದು ಅಂತಂದರೆ ಹೇಳ್ಬಿಡ್ರಿ, ನಾವು ಯಾವ ವಿಷಯಗಳ ಬಗ್ಗೆ ಮಾತೇ ಆಡೋಕ್ಕೆ ಹೋಗಲ್ಲ. ಸೈಲೆಂಟಾಗಿ ಏನು ಹಿಡಿತಾ ಇದೆ ನೋಡಿಕೊಂಡು ಕರ್ಮಕಾಂಡಗಳನ್ನ ಅನುಭವಿಸ್ಕೊಂಡು ಇದ್ಬಿಡ್ತೀವಿ. ಹಂಗೇನೆ ಏನಕ್ಕೆ ಓದಬೇಕು, ಏನಕ್ಕೊಬ್ಬ ಹುಡುಗ ಲಾ ಮಾಡಬೇಕು, ಏನಕ್ಕೊಬ್ಬ SI ಪೋಸ್ಟ್ಗೆ ಬರೀಬೇಕು, SI ಎಲ್ಲದಕ್ಕೂ ಏನು ಟ್ರೈ ಮಾಡಬೇಕು ಅವನು, IAS ಆಫೀಸರ್ ಹಾಕಿ ಏನು ಟ್ರೈ ಮಾಡಬೇಕು ಅವನು. ಮುಂದೆ ಭವಿಷ್ಯನೇ ಹಿಂಗಿದೆ ಗುರು, ನೀನು ಮಾತಾಡಿದ್ರೆ ತಪ್ಪು, ಇಲ್ಲಿ ಅಕ್ರಮ ಮಾಡೋರ್ಗೇನೆ ಇರೋದು ನ್ಯಾಯ ಅಂತಂದರೆ ಅವ್ನು ನ್ಯಾಯಾಂಗ ವ್ಯವಸ್ಥೆ ಏನಕ್ಕೆ ಓದಬೇಕು ಅವ್ನು ಲಾಯರಾಗಿ ಏನಕ್ಕೆ ಬರಬೇಕು, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನಕ್ಕೆ ಬರಬೇಕು ಅವನು ಬಂದು ಇದೇ ಥರ ಮಾಡಲ್ಲ ನಾಳೆ ಇದೇ ಥರ ಇನ್ವೆಸ್ಟಿಗೇಷನ್ಗಳು ಮಾಡಿಕೊಂಡು ಯಾರೋ ಪಾಪ ಇರೋ ಹುಡುಗನ ತಗೊಂಬಂದ್ಬಿಟ್ಟು ಅವ್ನು ಕೊಟ್ಬಿಟ್ಟು ಏನು ಮಾಡೋಕ್ಕೆ ಕೊಟ್ಟಿದ್ದೀರ ನೀವು. ಅದರಲ್ಲೂ ಈ ವಿಷಯದಲ್ಲಿ ಮಾತ್ರ ನೀವು ಹಿಂದೂ ಮುಸ್ಲಿಮ್ ಅಂತ ತರ್ತಾ ಇರೋದು ಒಂದು ಚೂರು ಸರಿಯಿಲ್ಲ, ನಿಜವಾಗ್ಲೂ ಸರಿಯಿಲ್ಲ. ಆ ಹುಡುಗ ಹೇಳಿದಾನ ವಿಷಯ ನೋಡಿ ಏನು ಹೇಳಿದ್ದಾನೆ ಅಂತ, ಅವನು ಯಾವನಾರು ಆಗಿರಲಿ ವಿಷಯ ಕರೆಕ್ಟಾಗಿ ಹೇಳಿದ್ದಾನ. ಅಷ್ಟೊಂದು ಚೆನ್ನಾಗಿ ಅವನು ಹೇಳಿದ್ದಾನೆ ಅಂದರೆ ಸುಮ್ಮನೆ ಏನೋ ಕೂತ್ಕೊಂಡು ಏನೋ ಒಂದು ಮಾಡಿಕೊಂಡು ಬಂದ್ಬಿಟ್ಟು ಸುಮ್ಮನೆ ಫೇಕಾಗಿ ಕೂತ್ಕೊಂಡು ಏನೋ ನನ್ನ ಚಾನಲ್ಲು ಒಂದು ಲೈಮ್ಲೈಟಿಗೆ ಬರಲಿ ಅಂತ ಹೇಳಿರ್ತಾರೋ ವಿಷಯನೇ ಅಲ್ಲ ಅದು. ಆ ವಿಷಯ ಮಾಡೋಕ್ಕೆ ಮುಂಚೆನೇ ಅವನಿಗೆ 1000 ಸರಿ ಯೋಚನೆ ಮಾಡಬೇಕು ಯಾವ ವಿಷಯಕ್ಕೆ ಕೈ ಹಾಕ್ತಿದ್ದೀನಿ ಅಂತ. ಆ ಪ್ರಾನ್ಸ್ ಆ್ಯಂಡ್ ಕಾನ್ಸ್ ಎಲ್ಲ ಗೊತ್ತಿದ್ದ ಮೇಲೇ ಅವ್ನು ಕೈ ಹಾಕಿರೋದು ಆ ವಿಷಯಕ್ಕೆ. ಆ ವಿಷಯದಲ್ಲಿ ಅವ್ನು ಕೈ ಹಾಕಿದ್ದಾನೆ ಅಂದರೆ ಅವ್ನು ಎಷ್ಟು ರಿಸರ್ಚ್ ಮಾಡಿರ್ಬೇಡ, ಅವನು ಎಷ್ಟು ಕಡೆ ಹೋಗಿ ಅದ್ರ ಬಗ್ಗೆ ಕೇಳಿಕೊಂಡು ನಾನು ಹೇಳ್ತಿರೋದು ಸರಿನಾ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈ ಒಂದು ಅವ್ನು ಯಾರನ್ನೂ ಡೈರೆಕ್ಟಾಗಿ ಫ್ರೇಮ್ ಮಾಡಿಲ್ಲ ಅಂದ್ರೂ, ಯಾರನ್ನೂ ಹೇಳಿಲ್ಲ ಅಂದ್ರೂ, ಬಟ್ ವಿಷಯ ಯಾರಿಗೆ ತಲುಪಬೇಕು, ಹೇಗೆ ಮುಟ್ಟಬೇಕು ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ದಾನೆ ಹುಡುಗ. ಈ ಥರ ಮಾಡಿರೋ ಹುಡುಗನ ಹೋಗ್ಬಿಟ್ಟು ನೀವು ಇವತ್ತು ಹಿಂದೂ, ಅವನು ಮುಸ್ಲಿಮು ಹಿಂದೂ ಅಂದ್ಕೊಂಡು ಏನು ಗಲಾಟೆಗಳು ಶುರು ಮಾಡಿಸ್ತಿದ್ದೀರಾ. ಇಷ್ಟೇ ಆಗೋದು. ಇನ್ನು ಏನು ಮಾಡಿಸ್ಕೊತೀರಾ ಗಲಾಟೆ ಮಾಡಿಸ್ಕೊಂಡು? ಆ ಮಾಡಿಸ್ದವ್ರಿಗೆ ನೋಡಿದಾನೆ ನಿಮ್ಮನೆ ಹೆಣ್ಮಕ್ಳುಗಳಿಗೆ ಏನಾದ್ರು ಆಯಿತು ಅಂದರೆ ಅವಾಗಲೂ ಇದೇ ಥರ ಮಾತಾಡ್ತೀರಾ ಕೂತ್ಕೊಂಡು? ಇಲ್ಲ ಅವಾಗಲೂ ಯಾರೋ ಹಿಂದೂನೇ ಬಂದು ನನ್ನ ಕಾಪಾಡಲಿ ಅಂತ ಕೇಳ್ತೀರಾ, ಇಲ್ಲ ಯಾರು ಒಬ್ಬರು ಬಂದು ಕಾಪಾಡಲಿ ಅಂತ ಕೇಳ್ತೀರಾ? ಹೇಳ್ರಿ ನೋಡೋಣ. ನಿಮಗೆ ನಿಮ್ಮ ಆತ್ಮಸಾಕ್ಷಿ ಅನ್ನೋದಿದ್ದರೆ ಈ ವಿಷಯದಲ್ಲಿ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಿ ಎಲ್ಲರೂ. ಈ ವಿಷಯದಲ್ಲಿ ನಿಜವಾಗ್ಲೂ ನ್ಯಾಯ ಸಿಗುತ್ತೇನೋ ನಂಬಿಕೆನೇ ಇಲ್ಲ ನನಗೆ. ಯಾಕಂದರೆ ಸತ್ಯಗಳು ಆಲ್ರೆಡಿ ಸತ್ತೋಯ್ತು. ಸತ್ಯ ಸತ್ತೋದ್ಮೇಲೆ ನಾವು ಕುತ್ಕೊಂಡು ಮಾತಾಡಿದ್ರೆ ಏನೂ ಬರೋಲ್ಲ, ಇಲ್ಲಿ ಪ್ರಯೋಜನನೇ ಇಲ್ಲ. ಇಲ್ಲಿ ಸುಮ್ಮನೆ ಏನೋ ಹೋರಾಟ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಟ್ಲೀಸ್ಟ್ ಮುಂದೆ ಈ ಥರ ಏನೇನು ಕರ್ಮಗಳು ಹೆಣ್ಮಕ್ಳಿಗೆ ಆಗಬಾರ್ದು ಅಂತ. ಈ ಹೆಣ್ಮಕ್ಳು ಕಂಡ್ರಿ ಅವರಿಂದನೇ ನಾವು ಹುಟ್ಟಿರೋದು, ಅವರಿಲ್ಲ ಅಂದರೆ ಗಂಡು ಜನ್ಮ ಅನ್ನೋದೇ ಇರಲ್ಲ ಅಂತ ಹೆಣ್ಮಕ್ಳುಗಳಿಗೆ ಈ ಥರ ಆಗ್ತಾ ಇದ್ರೆ ನೋಡ್ಕೊಂಡು ಕೂತಿದ್ರೆ ಅದಕ್ಕೆ ಮಾಡಿ ಇಂಥ ಕರ್ಮಗಳನ್ನ ಮಾಡಿರೋರೆಲ್ಲ ಆರಾಮಾಗಿ ಆಚೆ ಕಡೆ ಇದ್ದರೆ ಬೆಲೆ ಏನು ಬಂತು? ದಯವಿಟ್ಟು ಈ ವಿಷಯನ ಆ ಹುಡುಗಂಗೇನೋ ಥ್ರೆಟನ್ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅಫ್ಕೋರ್ಸ್ ನೀವು ಆ ಥರ ಮಾಡೋಕ್ಕೆ ಹೋಯ್ತು ಅಂದರೆ ನಿಮಗಿಂತ ದೊಡ್ಡರು ಇನ್ನೊಬ್ರು ಯಾರೂ ಇಲ್ಲ. ಯಾಕಂದರೆ ಮಾಡ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಈಗ ಆ ಹುಡುಗಂಗೆ ಏನೋ ಥ್ರೆಟನ್ ಕಾಲ್ ಕೊಟ್ಬಿಟ್ಟು ಮನೆಗೆ ಹೊಡಿಯೋದು ಗಿಡಿಯೋದು ಮಾಡ್ತು ಅಂದರೆ ಯಾರು ಮಾಡಿಸಿದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಜನಗಳಿಗೆ. ಈಗ ಅವನು ಹೇಳ್ತಾ ಇರೋದು ಸುಳ್ಳು ಅಂತಂದಮೇಲೆ ನೀವು ಆ್ಯಸ್ ಎ ಕೋರ್ಟ್ಗಿಂದ ಹೋಗಿ ಏನಾರು ಮಾಡಿ, ನೀವು ಹೋಗ್ಬಿಟ್ಟು ಮ್ಯಾನ್ಯುಲಾಗಿ ಅವನ ಮೇಲೆ ಅಟೆಂಡ್ ಮಾಡೋಕೆ ಹೋಯ್ತು ಅಂತಂದರೆ ಏನಾದರೂ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವೇ ಮಾಡಿಸಿರೋದು ಅಂತ. ಅದಕ್ಕೆ ನೀವೇ ಹೋಗಿ ಹೇಳ್ಕೊಟ್ಟಂಗೆ ಮಾಡಿಕೊಟ್ಟಂಗೆ ಆಗುತ್ತೆ, ನೀವೇ ಹೋಗಿ ಅದಕ್ಕೆ ಒಂದು ದಾರಿದು ಕೊಟ್ಟಂಗೆ ಆಗುತ್ತೆ. ಇನ್ನೂ ಜನಗಳ ಮನಸ್ಸಲ್ಲಿ ಅದನ್ನು ಓ ಹೌದು ಇವರೇ ಮಾಡಿರೋದು ಅಂತ ನೀವೇ ಒತ್ತಿ ಹೇಳ್ದಂಗೆ ಆಗುತ್ತೆ. ಬಟ್ ಈ ಹುಡುಗನ ಬಗ್ಗೆ ನಾನು ಹೇಳಬೇಕು ಅಂದರೆ ಸಮೀರ್ ಬಗ್ಗೆ ನಾನು ಇದೊಂದೇ ಸೌಜನ್ಯ ಪ್ರಕರಣ ವಿಷಯನೇ ನೋಡಿಬಿಟ್ಟು ನಾನು ಮಾತಾಡ್ತಿಲ್ಲ. ನೀವು ಯಾರು ಅವ್ರನ್ನ ಚಾನಲ್ನ ನೋಡಿಲ್ಲ ಅಂದರೆ ದಯವಿಟ್ಟು ಅವ್ರ ಚಾನಲಲ್ಲಿ ಹೋಗಿ ನೋಡಿ. ಬೀಯಿಂಗ್ ಎ ಮುಸ್ಲಿಂ ಹುಡುಗ ಆಗಿ ಅಶ್ವತ್ಥಾಮ ಬಗ್ಗೆ ಒಂದು ವೀಡಿಯೋ ಮಾಡಿದ್ದಾನೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದಾನೆ, ಮುತ್ಯಾಲ ಯಾರೋ ಒಬ್ಬ ಇದ್ನಲ್ಲ ನಾರ್ತ್ ಕರ್ನಾಟಕದಲ್ಲಿ, ಅವ್ನ ಮುಖ ನೋಡಿದ್ರೆ ಏನೋ ಅವನ್ನೆಲ್ಲ ಇನೋವಾ ಕಾರ್ ತಗೊಂಡು ಓಡಾಡ್ಕೊಂಡು ಇಂಥವ್ರ ಬಗ್ಗೆ ಎಲ್ಲ ಮಾಡಿದ್ದಾನೆ ವೀಡಿಯೋ. ಆ ಹುಡುಗ ಯಾವುದೂ ವಿತೌಟ್ ಪ್ರೂಫ್ ಇಲ್ದೇ ಏನು ಇಲ್ದೇ ಮಾಡಿರೋನು ಅಲ್ವೇ ಅಲ್ಲ. ಎಷ್ಟೊಂದು ಸರಿ ಬೇಕಾದ್ರೆ ನೀವು ಅಶ್ವತ್ಥಾಮ ವೀಡಿಯೋ ನೋಡಿಬಿಟ್ಟು ಆಮೇಲೆ ಮಾತಾಡಿ. ಅವ್ನು ಹೇಳೋ ವಿಷಯಗಳು ಎಷ್ಟೊಂದು ವಿಷಯಗಳು ನಿಮ್ಗೆ ಗೊತ್ತೇ ಇಲ್ಲ. ಬೀಯಿಂಗ್ ಹಿಂದೂ ಆದವ್ರಿಗೆ ಅಶ್ವತ್ಥಾಮ ಯಾರು, ಅವ್ನು ಯಾರ ಮಗ, ಏನು ಕತೆ ವ್ಯತೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ತಿಳ್ಕೊಳ್ರಿ. ಅಟ್ಲೀಸ್ಟು ಗೊತ್ತಾಗುತ್ತೆ ಏನು ಎತ್ತ ಅಂತ. ಅಷ್ಟು ಚೆನ್ನಾಗಿ ಪ್ಯೂರಾಗಿ ಒಳ್ಳೆ ಕನ್ನಡ ಮಾತಾಡ್ತಾನೆ ಹುಡುಗ. ಅವ್ನಿಗೆ ಇಷ್ಟೊಂದು ರಿಸ್ಕ್ ತೊಗೊಬೇಕಂದ್ರೆ ಅವ್ನಿಗನ್ಸಲ್ವಾ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನನ್ನ ಭವಿಷ್ಯ ಏನಾಗಬೇಕು, ಏನಾದರೂ ಒಂದು ಕೇಸು ಸಿಗಾಕೊಂಡ್ರೆ ನಾನು ಹಿಂಗೆ ಆಚೆ ಬರಬೇಕು, ಅವನೊಂದು ದೊಡ್ಡ ಕೋಟಿ ಕೊಡೋಣ, ಲಾಯರ್ ಇದ್ದಾರೆ ಇಟ್ಕೊಂಡು ನಾನು ಏನೋ ಮಾಡ್ತೀನಿ ಅನ್ನೋಕ್ಕೆ ಆ ಥರ ಎಲ್ಲ ಇದ್ದಿದ್ರೆ ಅವ್ನು ಬೇರೆ ಥರನೇ ಹೋಗ್ತಿದ್ನೇನೋ. ಫಸ್ಟು ಕೇಸ್ ಹಾಕ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತಿದ್ದ, ಹೆಂಗೆ ಹೋಗುತ್ತೆ ಏನೇನಾಗುತ್ತೆ ಈ ಕೇಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತ ದುಡ್ಡಿದ್ದಿದ್ರೆ. ಆ ಹುಡುಗನಿಗೆ ದುಡ್ಡಿಲ್ಲ, ಅದಕ್ಕೆ ಬರೀ ವೀಡಿಯೋದಲ್ಲಿ ಬಂದು ಅವನು ವ್ಯತೆ ಹೇಳ್ಕೊಂಡಿದ್ದಾನೆ ಈ ಥರ ಒಂದು ಅನ್ಯಾಯ ಆಗಿದೆ ಅಂತ.
ಆ ಅನ್ಯಾಯ ಆಗಿರೋದಕ್ಕೆ ನಾವು ಕುತ್ಕೊಂಡು ಅನ್ಯಾಯದ ಪರ ಯೋಚನೆ ಮಾಡೋದು ಬಿಟ್ಬಿಟ್ಟು ಅವ್ನು ಹಿಂದೂ, ಅವ್ನು ಮುಸ್ಲಿಮು, ಅವನೇನೋ ಮಾತಾಡ್ತಿದ್ದಾನೆ, ಅವ್ನು ಯಾಕೆ ಬರಬೇಕು, ನಿಮ್ದ್ರಲ್ಲಿ ಆ ಥರ ಬಂಡವಾಳ, ತಪ್ಪೆ. ಅದು ಯಾವ ಧರ್ಮದಲ್ಲಾದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನನಗೇನೋ ಅದು ಕೋರ್ಟ್ ಮುಖಾಂತರ, ಕಾನೂನು ಮುಖಾಂತರ ಸಿಗುತ್ತೆ ಅನ್ನೋಷ್ಟು ನಂಬೋಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಯಾಕಂದರೆ ಆ ವರ್ಷಗಳು ಕಳೆದೋಗ್ಬಿಟ್ಟಿದ್ದಾವೆ. ಯಾಕಂದರೆ ಆ ನಡ್ಕೊಂಡೋಗಿರೋ ದಾರಿ ಇದೆಯಲ್ಲ, ತಪ್ಪು ಮಾಡಿರೋ ದಾರಿಗಳೆಲ್ಲ ಅಳಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀವು ಹುಡ್ಕೊಂಡು ಇವಾಗ ಹೋಗಿ ಏನೋ ಮಾಡ್ತೀವಿ ಅಂತಂದರೆ ಏನೋ ಅದು ಮಿರಾಕಲ್ ಆಗಬೇಕಷ್ಟೇ. ಈ ಕೇಸಲ್ಲಿ ಒಳ್ಳೆ ತುಂಬ ಜೆನ್ಯೂನು ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದು ತುಂಬ ಫ್ರ್ಯಾಂಕಾಗಿ ಮಾಡಿ ಗೌರ್ಮೆಂಟ್ ಇದರಲ್ಲಿ ಕೈ ಕೊಟ್ಟು ಟ್ರಾನ್ಸ್ಪರೆಂಟಾಗಿ ಮಾಡಿ ಇದನ್ನು ಯಾವನೇ ಮಧ್ಯದಲ್ಲಿ ಎಂಥ ಪವರ್ಫುಲ್ ವ್ಯಕ್ತಿನೇ ಆಗಿದ್ರೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ವಿಷಯದಲ್ಲಿ ನಮಗೆ ನ್ಯಾಯ ಬೇಕು ಅಂತ ನಿಂತ್ಕೊಂಡ್ರೆ ಮಾತ್ರ ಈ ಕೇಸಿಗೆ ಏನಾದ್ರು ಆಗೋಕ್ಕೆ ಸಾಧ್ಯ. ಇದರಲ್ಲಿ ಒಬ್ಬರಲ್ಲೇ ನಿಂತ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ CBI ಬಂದ್ಬಿಟ್ಟು ಏನೋ ಮಾಡ್ತೀನಂದರೆ ದೇವರಾಣ ಏನೂ ಚೇಂಜ್ ಆಗಲ್ಲ. ಇದರಲ್ಲಿ ಕಾಮನ್ ಮ್ಯಾನ್ ಸಪೋರ್ಟ್ ಬೇಕು, ಸಾರ್ವಜನಿಕರ ಸಪೋರ್ಟ್ ಬೇಕು, ಕೋರ್ಟ್ ಸಪೋರ್ಟ್ ಬೇಕು, ಸರ್ಕಾರದ ಸಪೋರ್ಟ್ ಬೇಕು, ಲಾಯರ್ ಸಪೋರ್ಟ್ ಬೇಕು. ಎಲ್ಲರೂ ಟ್ರಾನ್ಸ್ಪರೆಂಟಾಗಿ ವರ್ಕ್ ಮಾಡಬೇಕು. ಅವನು ಎಂಥವನೇ ಆಗಿರಲಿ, ಕೇಸಲ್ಲಿ ನಾವು ಅವನ್ನ ತಪ್ಪು ಮಾಡ್ದವನಿಗೆ ಸಜಾ ಕೊಡ್ತೀವಿ ಅಂತ ನಿಂತ್ಕೊಂಡ್ರೆ ಮಾತ್ರ ಈ ಕೇಸಲ್ಲಿ ಫರ್ದರ್ ಪ್ರಾವಿಷನ್ಸ್ ತಗೊಂಡು, ಈ ಕೇಸಲ್ಲಿ ಫರ್ದರ್ ಪ್ರಾವಿಷನ್ಸ್ ಏನೋ ಸಿಕ್ಕಿದ್ರೆ ತಗೊಂಡು, ಅದು ಕಾನೂನಲ್ಲಿ ಇಲ್ಲ ಅಂದರೆ ಇಂಪ್ಲಿಮೆಂಟ್ ಮಾಡಿಕೊಂಡು ಈ ಸ್ಪೆಷಲ್ ಕೇಸ್ ಅಂತ ಏನಾದ್ರು ತಗೊಂಡು, ಯಾಕಂದರೆ ಜನಗಳು ಕ್ವಶನ್ ಮಾಡ್ತಾಯಿದ್ದಾರೆ, ಸಾರ್ವಜನಿಕರು ಕ್ವಶನ್ ಮಾಡ್ತಾಯಿದ್ದಾರೆ, ಇದನ್ನು ಹಂಗೆ ಬಿಟ್ಟರೆ ಆಗಲ್ಲ, ಮುಂದೆ 1000 ತಪ್ಪುಗಳಾಗುತ್ತೆ ಅಂತ ತಗೊಂಡು ಏನಾದ್ರು ಮಾಡಿದ್ರೆ ಮಾತ್ರ ಈ ಕೇಸಲ್ಲಿ ಏನಾರು ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ಹೋರಾಟಗಳು ಸುಮ್ಮನೆ ಹೋಗ್ತಾನೆ ಇರ್ತವೆ, ತಪ್ಪುಗಳು ಆಗ್ತಾನೇ ಇರ್ತವೆ. ಬಟ್ ನನ್ನ ಅಭಿಪ್ರಾಯ ಏನಂದರೆ, ಈ ಥರ ತಪ್ಪು ಮಾಡಿದವರಿಗೆ ಎಂಥ ಶಿಕ್ಷೆ ಆಗಬೇಕು ಅಂದರೆ, ಅವರು ಕೊಡೋ ಶಿಕ್ಷೆ ಲೈಫಲ್ಲಿ ಇನ್ನೊಬ್ಬ ಈ ಥರ ಕಚಡ ನನ್ನ ಮಕ್ಕಳು ಇಂಥ ಕೆಲಸ ಮಾಡೋಕ್ಕೆ ಕನಸಲ್ಲ, ಅವ್ರ ತಲೆಗೆ ಬರಬಾರ್ದು. ಆ ರೇಂಜಲ್ಲಿ ಇರಬೇಕು ಕೊಡೋ ಶಿಕ್ಷೆ. ನೀವು ಆ ಥರ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಇವು ಆಗ್ತಾನೇ ಇರ್ತವೆ. ಬೆಳಕಿಗೆ ಎಷ್ಟೊಂದು ವಿಷಯಗಳು ಕೆಳಗೆ ಬೆಳಕಿಗೆ ಬರೋಲ್ಲ, ಆಗಿರೋದು ಬರೋಲ್ಲ. ಇದೇನೋ ವಿಷಯ ಒಂದು ಬೆಳಕಿಗೆ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫೈನಲಿ ಆ ಹುಡುಗಿಗೆ ಒಂದು ಜಸ್ಟಿಸ್ ಬೇಕು, ಆ ಜಸ್ಟಿಸ್ಸು ಸಿಗಬೇಕು. ಆ ಅಪ್ಪಣ್ಣ ಸ್ವಾಮಿ ದೇವರು ಅನ್ನೋರಿದ್ದರೆ ನಾನು ನಂಬೋದು ಒಂದೇ, ಕರ್ಮ ಯಾವತ್ತೂ ಬಿಡಲ್ಲ. ಕರ್ಮ ಅದು ಟೈಮ್ ಬಂದಾಗ ಅದನ್ನು ತೀರಿಸ್ಕೊಳ್ಳುತ್ತೆ. ಸಿಗಾಕೊಂತಾರೆ, ಕಾನೂನಿಂದ ಮಿಸ್ ಆಗ್ಬೋದು, ಅವರು ಕಾನೂನಿಂದ ಮಿಸ್ ಆಗ್ಬೋದು, ಬಟ್ ಕರ್ಮದ ಕೈಯಲ್ಲಿ ಮಿಸ್ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ. ಯಾರು ಸಮೀರ್ ಅವರ ವೀಡಿಯೋ ನೋಡಿಲ್ಲ ದೂತ ಚಾನಲಲ್ಲಿ, ದಯವಿಟ್ಟು ನೋಡಿ. ಅಟ್ಲೀಸ್ಟ್ ಒಂದು ನಿಮಗೊಂದು ಅವೇರ್ನೆಸ್ ಬರುತ್ತೆ. ಈ ವಿಡಿಯೋನ ಅಂತ ಹೇಳ್ತಿಲ್ಲ, ಅವ್ರು ಬೇರೆ ವೀಡಿಯೋಗಳನ್ನ ನೋಡಿ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ಥ್ಯಾಂಕ್ಸ್ ಬ್ರೋ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ನಮಗೆ. ಬಟ್ ಆ್ಯಸ್ ಎ ಯೂಟ್ಯೂಬರ್ ಆಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಸಪೋರ್ಟ್ ನಿಮಗೆ ಕೊಡ್ತೀವಿ. ಒಳ್ಳೆಯದು ಪರ ಅಷ್ಟೇ. ಧನ್ಯವಾದಗಳು.